ನವರಾತ್ರಿಯ 2ನೇ ದಿನ ನವದುರ್ಗಿಯರ 9 ದೈವಿಕ ರಾತ್ರಿಗಳು ದೇವಿಯನ್ನು ಪೂಜಿಸಲಾಗುತ್ತೆ. ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಟ್ಟೆಗಳನ್ನು ಧರಿಸಿ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಎಡಗೈಯಲ್ಲಿ ನೀರಿನ ಪಾತ್ರೆ ಅಂದರೆ ಕಮಂಡಲವನ್ನು ಹಿಡಿದಿದ್ದಾಳೆ. ಮಾರ್ಕಂಡೇಯ ಪುರಾಣದ ಪ್ರಕಾರ ದೇವಿ ಮಹಾತ್ಮೆಯಲ್ಲಿ ದುರ್ಗಾಮಾತೆಯ 9 ರೂಪಗಳಲ್ಲಿ ಇದು 2ನೆಯ ರೂಪ. ನವರಾತ್ರಿಯ 2ನೇ ದಿನ ನಾವು ಪೂಜಿಸಬೇಕಾಗಿರೋದು ಮದುವೆಯ ವಯಸ್ಸಿಗೆ ಬಂದಿರೋ ಬ್ರಹ್ಮಚಾರಿಣಿ ದೇವಿಯನ್ನು. ಈಕೆ ಪಾರ್ವತಿ ದೇವಿಯ ಅವಿವಾಹಿತ ರೂಪ. ತಪಸ್ಸಿನ ಭಂಗಿಯಲ್ಲಿರ್ತಾಳೆ. ಬಿಳಿ ವಸ್ತ್ರವನ್ನು ಧರಿಸಿರ್ತಾಳೆ. ಬಲಗೈಯಲ್ಲಿ ಒಂದು ಜಪಮಾಲೆ, ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾಳೆ. ಶಿವನನ್ನು ಅಂದರೆ ಮದುವೆ ಆಗಬೇಕು ಅನ್ನೋದೇ ಇವಳ ತಪಸ್ಸಿನ ಗುರಿ. 5,000 ವರ್ಷಗಳ ಕಠಿಣ ತಪಸ್ಸನ್ನು ಈಕೆ ಮಾಡ್ತಾ ಶಿವ ಹೇಗಿರ್ತಾನೋ ಹಾಗೆ ಇರ್ತಾಳೆ. ವೈರಾಗಿಯಾಗಿ, ಯೋಗಿಯಾಗಿ, ತಪಸ್ವಿಯಾಗಿ. ಕೊನೆಗೆ ಶಿವ ಬ್ರಹ್ಮಚಾರಿಣಿಯನ್ನ ತಪಸ್ಸಿಗೆ ಒಲಿದು ಈಕೆಯನ್ನ ಮದುವೆ ಆಗೋಕೆ ಒಪ್ಕೋತಾನೆ. ಈಕೆಯನ್ನ ಒಲಿಸಿಕೊಳ್ಳೋದಕ್ಕೆ ಕೆಂಪು ಹೂವಿನ ಅರ್ಚನೆ ಮಾಡ್ತಾ ದಿನ ಪೂರ್ತಿ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಪಠಿಸಬೇಕಾದ ಮಂತ್ರ ಈ ರೀತಿ ಇದೆ: ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ. ಇನ್ನು ಈ ದಿನ ಸಕ್ಕರೆಯಿಂದ ಏನಾದರೂ ನೈವೇದ್ಯ ಮಾಡಿ ತಾಯಿಗೆ ಅರ್ಪಿಸಬೇಕಾಗತ್ತೆ. ನಾನು ಇವತ್ತು ಶಾವಿಗೆ ಪಾಯಸ ಮಾಡಿದ್ದೀನಿ. ಇದು ಕೂಡ ನನ್ನ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.